ರಾಜಕಾರಣದಲ್ಲಿ ಒಂದು ಮಹತ್ತರ ತಿರುವಿನ ದಿನ ಇವುದು. ಒಬ್ಬ ರಾಜ್ಯ ನಡೆಸುವಂತ ಮುಖ್ಯಮಂತ್ರಿಯ ಮೇಲೇನೆ ಆಪಾದನೆ ಬಂದು ಆಪಾದನೆಗೆ ಪೂರಕವಾಗಿ ಹೈಕೋರ್ಟ್ ಆದೇಶ ಕೂಡ ಅನುಮತಿಯನ್ನು ಸಿಕ್ಕಿರುವಂಥದ್ದು. ಈಗ ಜನಪ್ರತಿನಿಧಿ ಕೋರ್ಟಲ್ಲಿ FIR ದಾಖಲೆ ಮಾಡುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಈ ಘಟನೆಗಳೆಲ್ಲನೂ ಕೂಡ ಹಿಂದೆ ನಾವು BJP ವಿಧಾನಸಭೆ ಒಳಗಡೆ ಆಪಾದನೆ ಮಾಡಿದಾಗ, ನಿಲುವಳಿ ಸೂಚನೆ ತಂದಾಗ ಪ್ರೆಸ್ ಮೀಟ್ ಮಾಡಿ ಸಾರಾಸಟ್ಟಾಗಿ ಅದರಲ್ಲಿ ಏನು ಒಂದೇ ಒಂದು ರಾಗಿ ಕಾಳಷ್ಟು ಕೂಡ ಆಪಾದನೆ ಇಲ್ಲ ನನ್ನ ಮೇಲೆ ಅಂತೇಳಿ ಮಾರನೇ ದಿನ ಪ್ರೆಸ್ ಮೀಟ್ ಮಾಡಿ ದೊಡ್ಡದಾಗಿ ಒಂದು ವಿಜೃಂಭಣೆಯಿಂದ ಮಾಡಿದ್ರು. ಅದಾದ್ಮೇಲೆ ನಾವು ಪಾದಯಾತ್ರೆ ಮಾಡಿದ್ವಿ. ನಾವು ಪಾದಯಾತ್ರೆ ಮಾಡಿದ್ಮೇಲೆ ಅವರು ನಾವೆಲ್ಲೆಲ್ಲಿ ಮುಂದೆ ಹೋಗ್ತಿರೋ ಆ ಮುಂದೆ ಹೋಗಿ ಅವ್ರು ನಮಗಿಂತ ಮುಂಚೆ ಸಮಾವೇಶಗಳನ್ನ ಮಾಡಿ ಇದು BJP ಪ್ರೇರಿತ, ಈ ಆಪಾದನೆಗಳೆಲ್ಲ BJPಯ ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ಎಲ್ಲ ಸೇರಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ರಾಜಕೀಯದ ದಾಳಗಳನ್ನು ಉರುಳಿಸ್ತಾರೆ ಎಲ್ಲರೂ, ಎಲ್ಲ ಮಂತ್ರಿಗಳು ಎಲ್ಲರೂ. ಅದಾದಮೇಲೆ ಇದು ಕೋರ್ಟ್ ಮೆಟ್ಟಿಲು ಹತ್ತಿದೆ, ರಾಜಭವನದ ಕದ ತಟ್ಟಿದೆ. ರಾಜಭವನ ಇದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟ ಮೇಲೆ ತನಿಖೆ ಮಾಡ್ಬೋದು, ಇದರಲ್ಲಿ ಸತ್ಯಾಂಶ ಕಾಣ್ತಾ ಇದೆ ಅಂತೇಳಿ ರಾಜಭವನದ ಅನುಮತಿ ಕೊಟ್ಟ ತಕ್ಷಣ BJP ಬಿಟ್ಟು ಎಲ್ಲ ರಾಜಭವನದ ಕಡೆ ತಿರುಗಿದ್ರು. ರಾಜಭವನದ ಮುತ್ತಿಗೆ, ಆಮೇಲೆ ರಾಜಭವನವನ್ನ ಬಾಂಗ್ಲಾದೇಶದ ಮಾದರಿಯಾಗಿ ನಾವು ಸ್ಫೋಟಿಸ್ತೀರಿ, ಈ ಥರದ ಹೇಳಿಕೆಗಳನ್ನು ಕಾಂಗ್ರೆಸ್ಸಿನ MLAಗಳು, ನಾಯಕರುಗಳೆಲ್ಲ ಕೊಟ್ಟರು. ಅದಾದ್ಮೇಲೆ ಕೋರ್ಟ್ ಮೆಟ್ಲು ಹತ್ತಿತ್ತು. ನ್ಯಾಯಾಲಯ, ಗೌರವಾನ್ವಿತ ನ್ಯಾಯಾಲಯ, ಹೈಕೋರ್ಟ್ ಈ ಕೇಸ್ ಅಲ್ದಿರ ಇನ್ಯಾವ ಕೇಸ್ ನಾವು ಕೊಡಕ್ಕೆ ಸಾಧ್ಯ, ಆ ಥರದೆಲ್ಲ ದಾಖಲೆಗಳಿದೆ ಅಂತೇಳಿ ಹಲವಾರು ಅಂಶಗಳನ್ನು, ಮುಖ್ಯ ಅಂಶಗಳನ್ನು ನೋಟ್ ಮಾಡಿ ಇದರಲ್ಲಿ ಬೆನಿಫಿಷರಿ ಆಗಿರೋದು ನಿಜ, ಅವರ ಕುಟುಂಬಕ್ಕೆ ಬೆನಿಫಿಷರಿ ಆಗಿರೋದು ನಿಜ. ಅದರಿಂದ ಇದು ತನಿಖೆಗೆ ಸೂಕ್ತ. ಮತ್ತು ಗವರ್ನರ್ ಅವರು ಏನು ಆದೇಶ ಮಾಡಿದ್ದಾರೆ ಆ ಆದೇಶನೂ ಕೂಡ ಪರಿಪೂರ್ಣವಾಗಿ ಸತ್ಯ ಇದೆ, ಇದರಲ್ಲಿ ಯಾವುದೇ ರೀತಿ ಒಂದು ಒತ್ತಡ ಆ ಥರದ್ದೇನು ಇಲ್ಲ ಅನ್ನೋ ರೀತಿ ಪ್ರತಿಯೊಂದಕ್ಕೂ ಉತ್ತರಗಳನ್ನು ಕೊಟ್ಟಿದ್ದಾರೆ. ಈಗ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಬಂದಿದೆ. ಒರಿಜಿನಲ್ ಕೇಸ್ ಅಲ್ಲೇ ಇದ್ದಿದ್ದು. ಇವರು ಹೈಕೋರ್ಟ್ಗೆ ಹೋಗಿ ಅದರ ಮೇಲೆ ಸ್ಟೇ ತಗೊಂಡಿದ್ರು. ನಿನ್ನೆ ಹೈಕೋರ್ಟು ಆ ಸ್ಟೇಯನ್ನು ಕ್ಲಿಯರ್ ಮಾಡಿದೆ, ಮತ್ತೆ ಅಪೀಲ್ ಮಾಡಿದ್ದಾರೆ ಹೈಕೋರ್ಟ್ಗೆ, ಸ್ಟೇ ಕಂಟಿನ್ಯೂ ಮಾಡಿ 2 ವಾರಗಳ ಕಾಲ ಅಂತ. ಅವ್ರು ರಿಜೆಕ್ಟ್ ಮಾಡಿದ್ದಾರೆ. ನನ್ನ ಒಂದು ಆದೇಶಕ್ಕೆ ನಾನೇ ಸ್ಟೇ ಕೊಡಕ್ಕೆ ಬರಲ್ಲ ಅಂತೇಳಿ ಹೈಕೋರ್ಟು ಸ್ಪಷ್ಟವಾಗಿ ಅದನ್ನು ನಿರಾಕರಣೆ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿಗೆ ಬೇರೆ ದಾರಿ ಇಲ್ಲ. ಈಗ ಜನಪ್ರತಿನಿಧಿ ನ್ಯಾಯಾಲಯನೂ ಕೂಡ ಅವರ ಜಡ್ಜ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಪೆಂಡಿಂಗ್ ಇತ್ತು ಜಡ್ಜ್ಮೆಂಟು, ಆ ಪೆಂಡಿಂಗ್ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಇದಕ್ಕೆ ಮೇಲ್ನೋಟಕ್ಕೆ ಇದರಲ್ಲಿ ಸತ್ಯಾಂಶ ಕಾಣ್ತಾ ಇದೆ. ಹೈಕೋರ್ಟು ಹೇಳಿದೆ ಸತ್ಯಾಂಶ ಕಾಣ್ತಾ ಇದೆ, ಗವರ್ನರ್ ಹೇಳಿದ್ದಾರೆ ಸತ್ಯಾಂಶ ಕಾಣ್ತಾ ಇದೆ, ಈಗ ಜನಪ್ರತಿನಿಧಿ ನ್ಯಾಯಾಲಯದ ಸತ್ಯಾಂಶ ಕಾಣ್ತಾ ಇದೆ. ಈಗ FIR ದಾಖಲೆ ಆಗೋಕ್ಕೆ ಆಗಿದೆ. ನನಗನ್ಸ್ತತೆ ಸಿದ್ದರಾಮಯ್ಯನವರು ಇನ್ನೂ ಯಾವುದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಅವ್ರು ಹೇಳಿದ್ರು ನಾನು ಇದರಲ್ಲಿ ಏನೂ ಇಲ್ಲ, ಎಲ್ಲ ಬೊಗಳೆ, BJPಯವರು ಸುಮ್ಮನೆ ಆಪಾದನೆ ಮಾಡಿ ಕೇಸ್ ಹಾಕಿರೋದು ನಾವು ಅಲ್ಲೇ ಅಲ್ಲ. ಫಸ್ಟ್ ಆಫ್ ಆಲ್ BJPಯವರು ಕೇಸೇ ಹಾಕಿಲ್ಲ, ಹಾಕಿರೋರು ಎಲ್ಲರೂ ಕೂಡ RTI ಕಾರ್ಯಕರ್ತರು. ಇಷ್ಟಿದ್ರೂ ಕೂಡ ಮುಖ್ಯಮಂತ್ರಿಗಳು ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ ಇದ್ದಾರೆ ಹೊರತು, ಈಗ BJP ಆಪಾದನೆ ಮಾಡಿದ್ದಕ್ಕೆ ಸೇಡಿನ ರಾಜಕಾರಣ ಅಂದರು, ಗವರ್ನರ್ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ ಅಂದರು, ಅದೊಂದು ಕೇಂದ್ರ ಸರ್ಕಾರದ ಆಫೀಸು BJP ಆಫೀಸ್ ಅಂದರು. ಈಗ ನ್ಯಾಯಾಲಯ 2 ನ್ಯಾಯಾಲಯ ಆದೇಶ ಕೊಟ್ಟಿದೆಯಲ್ಲ, ಇದನ್ನು ಯಾರ್ದು ಅಂತ ಹೇಳ್ತೀರ ನೀವು? ಈಗ 2 ಕೋರ್ಟ್ಗಳು, ಹೈಕೋರ್ಟು ಮತ್ತು ಲೋಯರ್ ಕೋರ್ಟ್ ಎರಡೂ ಕೂಡ ಆದೇಶ ಮಾಡಿದಾರಲ್ಲ, ಇದನ್ನು ಯಾರ ಮೇಲೆ ಆಪಾದನೆ ಮಾಡ್ತೀರಾ ಈಗ?
ಅದರಿಂದ ನಿಮಗೆ ಬೇರೆ ಏನು ದಾರಿ ಇಲ್ಲ. FIR ಆದ ತಕ್ಷಣ ತಾವು ರಾಜೀನಾಮೆ ಕೊಡೋದು ಸೂಕ್ತ